ಹಲವಾರು ಜನ ಆಸ್ಪಿರೆಂಟ್ಸು ಮೆಸೇಜ್ ಮೂಲಕ ಮತ್ತು ಬೇರೆ ಬೇರೆ ಕಮೆಂಟ್ ಬಾಕ್ಸಲ್ಲಿ ಎಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ. ಸೊ ಏನು ಅಂತಂದರೆ, ಈಗ ಧಾರವಾಡದಲ್ಲಿ ಏನು ಹೋರಾಟ ನಿಗದಿಯಾಗಿದೆ, ಸೊ ಆ ಹೋರಾಟದ ವಿಷಯದಲ್ಲಿ ನಿಮ್ಮ ಸ್ಪಷ್ಟೀಕರಣ ಏನು ಅಂತೇಳಿ ನೋಡಿ. ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೀನಿ. ಈ ಹಿಂದೆಯಿಂದ ಕೂಡ ನನಗೆ ಹಲವಾರು ಬಾರಿ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾನೆ ಇರ್ತವೆ. ಅದೇನು ಅಂತಂದರೆ, ಹೋರಾಟದ ವಿಷಯದಲ್ಲಿ ನಿಮ್ಮ ಭಾಗವಹಿಸುವಿಕೆ ಯಾಕಿಲ್ಲ ಅಂತ. ನೋಡಿ, ಒಂದು ನೇರವಾದ ವಿಷಯ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಇವತ್ತಿಗೂ ನಮ್ಮ ಊರಿಗೆ ಕಾಲಿಡದೇ ಇರೋ ನಾನು, ಅಂಥದ್ರಲ್ಲಿ ಸ್ವಾಭಿಮಾನ ಗೌರವ ಇಲ್ದಿರೋ ಜಾಗದಲ್ಲಿ ನಾನು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅಂಥ ವ್ಯಕ್ತಿಗಳನ್ನು ನಾನು ಯಾವುದೇ ಕಾರಣಕ್ಕೂ ಮತ್ತೆ ಅವ್ರ ಜೊತೆ ಕೈ ಜೋಡಿಸಲ್ಲ. ಸೊ ಅದಕ್ಕೆ ಕ್ಲಿಯರಾಗಿ ಹೇಳ್ತೀನಿ, ಹಲವಾರು ಜನ ಒಗ್ಗಟ್ಟಿನ ಪಾಠವನ್ನು ನನಗೆ ಮಾಡ್ತಾ ಇದ್ದೀರಾ. ಒಗ್ಗಟ್ಟಾಗಿರಬೇಕು, ನಾವೆಲ್ಲ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ. ಒಗ್ಗಟ್ಟಾಗಿ ಇರಬೇಕಾದವರಿಗೆ ಇರು ಅಂತ ನೀವು ಹೇಳಿ, ಅವಾಗ ಒಗ್ಗಟ್ಟು ತಾನಾಗೆ ಬರುತ್ತೆ, ಆಯಿತಾ. ಆ್ಯಂಡ್ ಹೋರಾಟ ಈಗ 14ನೇ ತಾರೀಕು ಹೋರಾಟ ದಿನಾಂಕ ನಿನ್ನೆ ನಿಗದಿಯಾಗಿದೆ. ಸೊ ಅದು ಕೂಡ ಬೇರೆ ಬೇರೆ ನಮ್ಮೆಲ್ಲ ಕುರು ದೊಡ್ಡಮನಿ ಅಣ್ಣ ಆಗಿರ್ಬೋದು, ಬೇರೆ ಬೇರೆ ಯಲ್ಲಪ್ಪ ಹೆಗಡೆ ಅಣ್ಣ ಎಲ್ಲರೂ ಕೂಡ ಸೇರಿ ಒಂದು ಹೋರಾಟವನ್ನು ಭೀಮಾ ನಡೆ ಅಂದರೆ ಪಾದಯಾತ್ರೆ ಚಳುವಳಿ ಮೂಲಕ ಮಾಡೋಣ ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ಕರ್ನಾಟಕ ಸ್ವಾಭಿಮಾನಿ ವಿದ್ಯಾರ್ಥಿ ಸಮೂಹದ ಬಳಗದ ಕಡೆಯಿಂದ ಎಲ್ಲರೂ ಕೂಡ ನಾವು ಬೆಂಬಲ ಕೊಡ್ತೀವಿ. ಆ್ಯಂಡ್ ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವು ಬೆಂಗಳೂರಲ್ಲಿರುವಂಥ ನಮ್ಮ ತಂಡದ ಜೊತೆಗೆ ಚರ್ಚೆ ಮಾಡಿ, ಧಾರವಾಡದಲ್ಲಿರುವಂಥ ಎಲ್ಲ ಒಂದು ಆಸ್ಪಿರೆಂಟ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾಗಿ ನಮ್ಮ ಬೆಂಬಲ ಕೊಟ್ಟಿದ್ದೀವಿ. ನೋಡಿ, 14ನೇ ತಾರೀಕು ಪರ್ಮಿಷನ್ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಆ್ಯಂಡ್ ಆ ಹೋರಾಟದಲ್ಲಿ ರೈತ ಮುಖಂಡರು ಏನೀಗ ನಾವೇನೇನೋ ಹೇಳಿದ್ದೀವಿ, ಯಾರ್ಯಾರೆಲ್ಲ ಬರಬೇಕು, ಹೋರಾಟ ಯಶಸ್ವಿ ಆಗಬೇಕಾದ್ರೆ ಹೆಂಗೆ ನಡಿಬೇಕು ಅಂತ, ಅದು ನೋಡಿ ನಿರ್ದಿಷ್ಟ ಅವಧಿ ಒಂದು ದಿನ ಅಲ್ಲ, ಅದು ಆಮೇಲೆ ಹೇಳ್ತೀವಿ. ಪ್ಲಾನ್ ಬೇರೆ ಇದೆ. ಎಲ್ಲವನ್ನ ಕೂಡ ನಾವು ಎಲ್ಲವನ್ನು ಹೇಳ್ಕೊಂಡು ಕೊಡೋಕ್ಕಾಗಲ್ಲ. ಹಂಗೆ ಹೇಳ್ಕೊಂಡು ಕೊಡೋವಂಥದ್ದು ಬೇಕಾಗಿಲ್ಲ. ನಮಗೆ ಬೇಕಿರೋದು ಸಕ್ಸಸ್, ನೇಮಕಾತಿ ಆಗಬೇಕು. ಆ ಹೋರಾಟ ಖಚಿತವಾಗಿ ನೇಮಕಾತಿಯನ್ನು ಆರಂಭ ಮಾಡ್ಬೇಕು ಅಂಥದ್ದು ಬೇಕು ಹೊರತು ನಮ್ಗೆ ಒಂದಿನ ಅವತ್ತು ಮಾಡಿದ್ವಿ, ಸಂಜೆಗೆ ಹೋದಿವಿ, ನಮ್ದು ನಾವು ನೋಡ್ಕೊಂಡಿವಿ ಅಂದ್ರೆ ಖಂಡಿತವಾಗಿ ನಮಗೆ ಯಾವ ರೆಕ್ರೂಟ್ಮೆಂಟು ಆಗಲ್ಲ, ಏನೂ ಆಗಲ್ಲ. ಆ್ಯಂಡ್ ಸರ್ಕಾರಕ್ಕೆ ಏನು ಹೋರಾಟಗಳು ಅನ್ನುವಂಥದ್ದು ಅವ್ರಿಗೆ ಈಗಾಗಲೇ ಗೊತ್ತಾಗಿದೆ. ಯಾಕೆ ಸರ್ಕಾರ ರಿಸಲ್ಟ್ ಕೊಡ್ತಾ ಇಲ್ಲ ಹೋರಾಟಗಳಿಗೆ ಅಂದರೆ ರೀಸನ್ ಇದೆ. ಸುಮ್ಮನೆ ಸರ್ಕಾರಗಳು ಈ ರೀತಿ ಸ್ಪಂದನೆ ಮಾಡದೇ ಇರೋಲ್ಲ, ಅದಕ್ಕೆ ಕಾರಣಗಳಿರುತ್ತೆ. ಅದಕ್ಕೆ ಈ ಹೋರಾಟಕ್ಕೆ ನಾನಂತೂ ತಪ್ಪದೆ ಖಂಡಿತವಾಗಿ ಬರ್ತೀನಿ, ಆಯಿತಾ. ಯಾರೂ ಕೂಡ ತಲೆ ಕೆಡಿಸ್ಕೋಬೇಡ. 14ನೇ ತಾರೀಕಿರೋ ಹೋರಾಟಕ್ಕೆ 3 ದಿನ ಮುಂಚಿತವಾಗಿ ಧಾರವಾಡಕ್ಕೆ ಬರ್ತೀನಿ. ಕಂಪ್ಲೀಟಾಗಿ ಹೋರಾಟದ ವಿಷಯದಲ್ಲಿ ತೊಡಗಿಸ್ಕೊಳ್ತೀನಿ. ಆ್ಯಂಡ್ ಪ್ರತಿಯೊಬ್ಬರನ್ನು ಕೂಡ ಬಂದು ಭೇಟಿ ಆಗ್ತೀನಿ. ನಿಮ್ಮ ಪ್ರಶ್ನೆಗಳಿಗೆ, ಆಯಿತಾ, ನೇರವಾಗಿ ಉತ್ತರ ಕೊಡ್ತೀನಿ. ನಿಮ್ಮ ಪ್ರಶ್ನೆಗಳ ಡೌಟ್ಗಳಿಗೆ ವಿತ್ ದಾಖಲೆ ಸಮೇತ ಉತ್ತರ ಕೊಡ್ತೀನಿ, ಮತ್ತು ಬಾಯಿ ಮಾತಲ್ಲ. ಸೊ ಅದಕ್ಕೆ ರೆಡಿಯಾಗಿರಿ. 3 ದಿನ ಅಲ್ಲೇ ಇರ್ತೀನಿ. ನಿಮ್ಮ ಏನೇನು ಡೌಟ್ಸ್ ಇದೆ, ಅಮರ ಬಗ್ಗೆ ನಿಮ್ಮ ಏನೇನು ಡೌಟ್ಸ್ ಇದೆ, ನಾನು ಹೇಳಿರೋ ಬಗ್ಗೆ ಏನೇನು ಡೌಟ್ಸ್ ಇದೆ, ಎಲ್ಲವನ್ನು ಕ್ಲಾರಿಫೈ ಮಾಡ್ತೀನಿ, ಆಯಿತಾ. ಧಾರವಾಡ ನನಗೇನು ಹೊಸದಲ್ಲ. 2 ವರ್ಷ ಅದೇ ಮಣ್ಣಲ್ಲಿ ಅಲ್ಲೇ PUC ಓದಿ, ಅದೇ ಗೌರಿಶಂಕರ್ ಹಾಸ್ಟೆಲ್, ಸತ್ತಾಪುರ ಬಾವಿ ಎಲ್ಲ ನೋಡಿದವನು, ಆಯಿತಾ. ಅಲ್ಲೇ ಇದ್ದವನು, ಎಲ್ಲವನ್ನು ತಿಳಿದವನು. ನನಗೆ ಯಾವುದು ಹೊಸದಲ್ಲ, ಪ್ರತಿಯೊಂದು ಕೂಡ ತಿಳ್ಕೊಂಡಿರೋನು. ಆ್ಯಂಡ್ ಅಷ್ಟು ದಡ್ಡ ಕೂಡ ಅಲ್ಲ, ಏನು ತಿಳಿದೇ ಇರೋ ಮಟ್ಟಿಗೆ. ಸೊ ಅದಕ್ಕೆ ಬರ್ತೀನಿ, ಹೋರಾಟ ಕೂಡ ಯಶಸ್ವಿ ಮಾಡಿ. ಇಲ್ಲಿ ಯಾರ ವಿಷಯ ಅವ್ರದ್ದು ಇವ್ರದ್ದು ನಮಗೇನು ಬೇಡ. ನಮಗೆ ಬೇಕಿರೋದು ನೇಮಕಾತಿ. ಆ ಪಾಪ ಬಡವ್ರ ಮಕ್ಕಳು PC ಆದ್ರೆ ಸಾಕು, ನಮ್ಮ ಜೀವನ ಕಟ್ಕೊಂಡು ಹೋಗ್ಬೇಡ ಅಂತ ಕುಂತಿರೋರಿಗೆ ನ್ಯಾಯ ಸಿಗ್ಬೇಕು ಅಷ್ಟೇ. ಯಾರ ಹತ್ರ ಹೋಗಿ ಏನು ಕೇಳೋದು ಏನು ಬಿಡೋದು ನಮಗೆ ಅದರ ಅವಶ್ಯಕತೆ ಇಲ್ಲ. ಇವತ್ತಿನವರೆಗೂ ನನ್ನ ಬಗ್ಗೆ ಯಾರಾದರೂ ಒಂದು ತಪ್ಪನ್ನು ಹಿಂಗೆ ಮಾಡ್ತಾನೆ, ಕಪ್ಪು ಚುಕ್ಕಿ ಇಂಥದ್ದೊಂದು ತಪ್ಪಿದೆ, ಅದೇ ಮಾತೆತ್ತಿದ್ರೆ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾನೆ, ವ್ಯೂಸ್ಗೋಸ್ಕರ ಮಾಡ್ತಾನೆ. ನನಗೆ ಅದೊಂದೇ ಇರೋದು. ನಾನು ಬೇರೆಯವ್ರ ರಾಜಕಾರಣಿಗಳ ಹತ್ರ ಭಿಕ್ಷೆ ಬೇಡಲ್ಲ, ಬೇರೆಯವ್ರ ಹತ್ರ ಹೋಗಿ ಕೈ ಚಾಚಲ್ಲ. ಕೊಡಿ ಅಂತ ಇವತ್ತಿಗೂ QR ಕೋಡ್ ಸ್ಕ್ಯಾನರ್ ಹಾಕ್ಕೊಂಡು ದುಡ್ಡು ಕೊಡಿ ಅಂತ ಕೇಳಿಲ್ಲ. ಕಷ್ಟ ಆದಾಗ ಸಹಾಯ ಪಡೆದಿದ್ದೀನಿ, ಮತ್ತೆ ಅದನ್ನು ಮರಳಿಸಿದ್ದೀನಿ. ಹಾಗೆ ಆ ಒಂದು ಧೈರ್ಯ, ಆ ಸ್ವಾಭಿಮಾನ ಇರೋದಕ್ಕೆ ನಾನು ನೇರವಾಗಿದ್ದೀನಿ, ನೇರವಾಗಿ ಪ್ರಶ್ನೆ ಮಾಡ್ತೀನಿ, ಆಯಿತಾ. ಅಷ್ಟೇ, ಏನಿಲ್ಲ. ಕ್ಲಿಯರ್. ನನ್ನ ಥಾಟ್, ನನ್ನ ವಿಷನ್ ಕ್ಲಿಯರ್ ಆಗಿದೆ. ಭ್ರಷ್ಟಾಚಾರದ ವಿರುದ್ಧ ಆಗಿರ್ಬೋದು, ಯಾವುದೇ ವಿರುದ್ಧವಾಗಿರ್ಬೋದು ನಾನು ಹೋರಾಟ ಮಾಡೇ ಮಾಡ್ತೀನಿ. ನಿನ್ನೆ ನೋಡಿದಿರಲ್ಲ ಒಂದು ವಿಡಿಯೋ, ಫೇಕ್ ಸರ್ಟಿಫಿಕೇಟ್ ವೀರವನ್ನು ನಡಗಿಸ್ಬಿಟ್ಟಿದೆ, ಆಯಿತಾ. ಹೇಳಂಗಿಲ್ಲ, ಅದು ಹಂಗಾಗಿದೆ ಪರಿಸ್ಥಿತಿ. ಸೊ ಇನ್ನೂ ಆಗುತ್ತೆ. ಅದನ್ನು ಕ್ಲೈಮ್ಯಾಕ್ಸ್ ಹಂತದವರೆಗೂ ತಲುಪೋವರೆಗೂ ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ನೀವು ನಿಮ್ಮ ವಿವೇಚನಾ ಶಕ್ತಿಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಆವಾಗ ಸರಿಯಾದ ಫಲಿತಾಂಶ ಬರೋದಕ್ಕೆ ಸಾಧ್ಯ. ಆ್ಯಂಡ್ ನಾನು ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವಾಗಿ ಆಲ್ವೇಸ್ ಇರ್ತೀನಿ.
ಸೊ ಆ ಹೋರಾಟವನ್ನು ಯಶಸ್ವಿ ಮಾಡೋಣ. ಆ್ಯಂಡ್ ಗುರೂಜಿ ಶಶಿಕಾಂತ್ ಗುರೂಜಿ ಅವ್ರನ್ನ ಕರೆತರೋ ಬಗ್ಗೆ, ಚುನ್ನಪ್ಪ ಪೂಜಾರಿ ಅಣ್ಣವ್ರನ್ನ ಕರೆತರೋ ಬಗ್ಗೆ ಕೇಳ್ತಾ ಇದ್ದಾರೆ. ಆ ಪ್ಲಾನ್ ಬೇರೆ ಇದೆ, ಅದನ್ನು ನಾವು ಹೇಳಲ್ಲ, ಮಾಡ್ತೀವಿ ಆಯಿತಾ. ನೇಮಕಾತಿ ಮಾಡಿಸ್ಬೇಕಾಗಿರೋದಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ಅದನ್ನು ಮಾತ್ರ ಮಾಡ್ತೀವಿ. ಆ್ಯಂಡ್ KPSCಯ CTI PDO KS ಮರುಅಧಿಸೂಚನೆ ಅದು ಕೂಡ ಬೇಡಿಕೆ ಇದೆ, ಅದನ್ನು ಕೂಡ ಹೋರಾಟದಲ್ಲಿ ಪ್ರಸ್ತಾಪ ಮಾಡೋಣ ಆಯಿತಾ. ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ. ನೋಡಿ, ನನ್ನ ವಿಷಯದಲ್ಲಿ ಯಾರಿಗೆ ನಿಮ್ಗೆ ಗೌರವ ಇದೆ, ಬೆಂಬಲ ಇದೆ, ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ನೀವು ತಿಳಿಸಿಬಿಡಿ. ಯಾವ ಹೋರಾಟಕ್ಕೆ ನಿಮ್ಮ ಒಂದು ಬೆಂಬಲ, ನಮ್ಮ ಹೋರಾಟಕ್ಕೆ ಬೆಂಬಲ ಇದ್ದರೆ ಇದೆ ಅಂತೇಳಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ, ಅದರಲ್ಲಿ ಏನು ತೊಂದರೆ ಇಲ್ಲ ಆಯಿತಾ. ಸ್ಪಷ್ಟವಾಗಿ ಇಲ್ಲ ಅಣ್ಣ ನಾವು ಬೆಂಬಲ ಕೊಡಲ್ಲ ಅಂತ ಹೇಳಿ, ಏನೂ ತೊಂದರೆ ಇಲ್ಲ. ಇದ್ದರೆ ಇದೆ ಅಂತೇಳಿ ನಾನು ಧಾರವಾಡಕ್ಕೂ ಕೂಡ ಬರ್ತೀನಿ, ನೇರವಾಗಿ ಸಿಗ್ತೀನಿ, ಅಲ್ಲೂ ಕೂಡ ಹೇಳಿ, ಮುಖದ ಮುಂದೆನೇ ಬಂದು ಹೇಳಿ. ನನಗೇನು ಯಾವ ಭಯ ಅಂಜಿಕೆ ಏನೂ ಇಲ್ಲ, ಅಂದರೆ ಯಾವ ತಪ್ಪು ಕೂಡ ಮಾಡಿಲ್ಲ, ಯಾರಿಗೆ ಎದುರೋ ಅವಶ್ಯಕತೆ ಇಲ್ಲ. ನೇರವಾಗಿ ಹೇಳಿ, ಇಂಥ ತಪ್ಪಿದೆ, ಇಂಥ ಸರಿ ಇದೆ, ಹಿಂಗೆ ಮಾಡಿಕೊಡಿ, ಹಿಂಗೆ ತಿದ್ದುಕೊಳ್ಳಿ ಅಂತ ಖಂಡಿತವಾಗಿ ನಾನು ಎಲ್ಲರ ನಿರ್ಧಾರವನ್ನು ಸ್ವೀಕಾರ ಮಾಡ್ತೀನಿ ಆಯಿತಾ. ಆ್ಯಂಡ್ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ನಾವು ಹೋರಾಟ ಮಾಡೋದಿದೆ, ಬಹಳಷ್ಟು ಸುಧಾರಣೆಗಳು ಬದಲಾವಣೆಗಳಾಗೋದಿದೆ. ಅವೆಲ್ಲದಕ್ಕೂ ಕೂಡ ನಾವು ಕೈ ಜೋಡಿಸೋಣ, ಬೆಂಬಲವಾಗಿರೋಣ. ಒಟ್ಟಾರೆ ನಮ್ಮ ಒಗ್ಗಟ್ಟು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ರೀತಿ ಇರಬೇಕು, ಅದನ್ನು ಮಾಡೋಣ ಅಂತ ಹೇಳ್ತಾ, ನಮ್ಮಲ್ಲಿ ಯಾವ ವಿವಾದಗಳು ಬೇಡ. ಆ್ಯಂಡ್ ಇನ್ನೊಂದು ವಿಷಯ, ಈ ಒಂದು ಹೋರಾಟದಲ್ಲಿ ನಮಗೆ ಖಚಿತವಾಗಿ ಗೆಲುವು ಸಿಗಬೇಕು ಆ್ಯಂಡ್ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಇದರ ಜೊತೆ ನಿಮ್ಮ ಒಂದು ಸಪೋರ್ಟು, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಬೆಂಬಲವೇ ಅತಿ ದೊಡ್ಡ ಬೆಂಬಲ. ಆ್ಯಂಡ್ ನೀವು ಬೆಂಬಲಿಸುವ ಒಂದು ಏನು ಆ ಗೌರವ ಕೊಟ್ಟು ನಮ್ಮನ್ನು ಬೆಂಬಲಿಸಿರ್ತಾರ, ಅದಕ್ಕೆ ಯಾವಾಗಲೂ ಕೂಡ ನಾವು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಇರ್ತೀವಿ ಅಂತ ಹೇಳ್ತೀನಿ. ಧನ್ಯವಾದಗಳು.